ತಮಿಳುನಾಡು ರಾಜಕೀಯ ಅಥವಾ ವಿಜಯ್ ವಿಷಯ ಅಂತ ಬಂದಾಗ ಅದ್ರ ಜೊತೆ ತ್ರಿಷಾ ವಿಚಾರ ಅಂತೂ ಆಗಾಗ ತಳುಕು ಹಾಕೊಳ್ತಾನೆ ಇದೆ. ತ್ರಿಷಾ ಅವರು ಸದ್ಯಕ್ಕೆ ಸಿನಿಮಾ ಮೂಲಕ ಸುದ್ದಿ ಮಾಡ್ತಾ ಇರೋದಕ್ಕಿಂತ ಹೆಚ್ಚಾಗಿ ವಿಜಯ್ ಅವರ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಳೋದು ಅಥವಾ ವಿಜಯ್ ಹೆಸರಿನ ಜೊತೆ ಅವರ ಹೆಸರು ಗಾಸಿಪ್ ರೀತಿಯಲ್ಲಿ ಓಡಾಡ್ತಾ ಇರೋದು ಇದೆಲ್ಲದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹೀಗಿರುವಾಗ ತ್ರಿಷಾ ಅವರು ಇನ್ನೂ ಮದುವೆ ಆಗಿಲ್ಲ ಅನ್ನೋದು ಒಂದು ಕಡೆ ಆದರೆ ತ್ರಿಷಾ ಅವರ ಆಸ್ತಿ ಅಂತಸ್ತು ಎಷ್ಟು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸದ್ಯಕ್ಕೆ ತ್ರಿಷಾ ಕೃಷ್ಣನ್ ಅವರ ಅಂದಾಜು 85 ಕೋಟಿ ಸಂಪತ್ತಿನಲ್ಲಿ ಚೆನ್ನೈನ 10 ಕೋಟಿ ಮನೆ, ಹೈದರಾಬಾದ್ ಮತ್ತು ಲಂಡನ್ನ ಆಸ್ತಿಗಳು, ಐಷಾರಾಮಿ ಕಾರ್ಗಳು ಹಾಗೆ ಸಿನಿಮಾಗಳಿಂದ ಪಡೆಯೋ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಕೂಡ ಸೇರ್ಕೊಂಡಿದೆ. ತ್ರಿಷಾ ಅಂದ್ರೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ರು ಅಂತ ಗುರುತಿಸಿಕೊಂಡಿದ್ದಾರೆ. 2 ದಶಕಗಳಿಗೂ ಹೆಚ್ಚು ಕಾಲದ ಸಿನಿ ಪಯಣದಲ್ಲಿ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಅನೇಕ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟಿರೋ ತ್ರಿಷಾ ದಕ್ಷಿಣ ಭಾರತದ ಅತಿ ಹೆಚ್ಚು ಸಂಭಾವನೆ ಪಡೆಯೋ ನಟಿಯರ ಲಿಸ್ಟ್ ನಲ್ಲಿ ಇವರು ಒಬ್ರು. ವರದಿಗಳ ಪ್ರಕಾರ ತ್ರಿಷಾ ಅವರ ಒಟ್ಟು ನಿವ್ವಳ ಮೌಲ್ಯ ಸುಮಾರು 85 ಕೋಟಿ ಅಂತ ಅಂದಾಜಿಸಲಾಗಿದೆ. ಸಿನಿಮಾಗಳಲ್ಲಿರೋ ಭರ್ಜರಿ ಯಶಸ್ಸಿನ ಜೊತೆಗೆ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳು, ರಿಯಲ್ ಎಸ್ಟೇಟ್ ಹೂಡಿಕೆಗಳು, ಐಷಾರಾಮಿ ಜೀವನ ಶೈಲಿ ತ್ರಿಷಾ ಅವರ ಸಂಪತ್ತಿನ ಭಾಗ ಅಂತ ವರದಿಗಳು ಹೇಳ್ತಾ ಇವೆ. ತ್ರಿಷಾ ತಮಿಳು, ತೆಲುಗು ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಗಿಲ್ಲಿ, ಸಾಮಿ, ಅಭಿಯುಮ್, ನಾನುಮ್, ವಿನ್ನೈ ತಾಂಡಿ ಬರುವಾಯ, ಮಂಖಾತಾ, 96 ಮತ್ತು ಪೊನ್ನಿಯಿನ್ ಸೆಲ್ವಂ ಸೇರಿದ ಹಾಗೆ ಅನೇಕ ಜನಪ್ರಿಯ ತಮಿಳು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಹೆಸರು ಮಾಡಿದ್ದಾರೆ. ತೆಲುಗಿನಲ್ಲಿ ವರ್ಷಂ, నువ్వు వస్తానంటే నేను వద్దంటాను ಮತ್ತು ಅಥಡು ಸೇರಿದ ಹಾಗೆ ಅನೇಕ ಯಶಸ್ವಿ ಚಿತ್ರಗಳ ಭಾಗವಾಗಿದ್ದಾರೆ. ವಿಭಿನ್ನ ಕಥಾಹಂದರ ಹಾಗೆ ಪಾತ್ರಗಳಲ್ಲಿ ಆಕ್ಟ್ ಮಾಡೋ ಮೂಲಕ ತ್ರಿಷಾ ದಕ್ಷಿಣ ಭಾರತದ ಪ್ರಮುಖ ನಟಿಯರಲ್ಲಿ ಒಬ್ಬರಾಗಿ ತಮ್ಮ ಸ್ಥಾನವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಂಡಿದ್ದಾರೆ. ತ್ರಿಷಾ ಅವರ ಸಂಭಾವನೆ ಕೂಡ ಕಾಲಕ್ರಮೇಣ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ ಎನ್ನಲಾಗಿದೆ. ಪೊನ್ನಿಯಿನ್ ಸೆಲ್ವಂ ಹಾಗೆ ಲಿಯೋ ಸಿನಿಮಾಗಳ ಯಶಸ್ಸಿನ ನಂತರ ಅವರ ಸಂಭಾವನೆ ಹೆಚ್ಚಾಗಿದೆ ಅಂತ ವರದಿಯಾಗಿದೆ. ಸದ್ಯ ತ್ರಿಷಾ ಒಂದು ಸಿನಿಮಾಗೆ ಸುಮಾರು 10 ರಿಂದ 12 ಕೋಟಿ ಸಂಭಾವನೆ ಪಡಿತಾರಂತೆ. ಈ ಹಿಂದೆ ಅವರು ಒಂದು ಚಿತ್ರಕ್ಕೆ ಸುಮಾರು 5 ರಿಂದ 10 ಕೋಟಿ ಪಡಿತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಸಿನಿಮಾ ಸಂಭಾವನೆ ಮಾತ್ರ ಅಲ್ಲ, ತ್ರಿಷಾ ಅವರಿಗೆ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳಿಂದ ಕೂಡ ದೊಡ್ಡ ಪ್ರಮಾಣದ ಆದಾಯ ಬರುತ್ತೆ ಎನ್ನಲಾಗಿದೆ. ಬ್ರ್ಯಾಂಡ್ ಅನುಮೋದನೆಗಳ ಮೂಲಕ ವಾರ್ಷಿಕ ಸುಮಾರು 9 ಕೋಟಿ ರೂಪಾಯಿ ಗಳಿಸ್ತಾರೆ ಅಂತ ಹೇಳಲಾಗುತ್ತೆ. ಆಭರಣ, ಫ್ಯಾಷನ್, ಬ್ಯೂಟಿ ಮತ್ತು ಲೈಫ್ ಸ್ಟೈಲ್ ಕ್ಷೇತ್ರದ ಅನೇಕ ಬ್ರ್ಯಾಂಡ್ಗಳ ಜೊತೆ ಅವರು ಕೆಲಸ ಮಾಡಿದ್ದಾರೆ. ತ್ರಿಷಾ ಅವರ ರಿಯಲ್ ಎಸ್ಟೇಟ್ ಆಸ್ತಿಗಳಲ್ಲೂ ಚೆನ್ನೈನ ಮನೆ ಪ್ರಮುಖ. ವರದಿಗಳ ಪ್ರಕಾರ ಚೆನ್ನೈನಲ್ಲಿ ಅವರ ಮನೆ ಸುಮಾರು 10 ಕೋಟಿ ರೂಪಾಯಿ ಮೌಲ್ಯದ್ದಾಗಿದೆ. ಚೆನ್ನೈ ಮಾತ್ರ ಅಲ್ಲ, ತ್ರಿಷಾ ಹೈದರಾಬಾದ್ನಲ್ಲೂ ದುಬಾರಿ ಆಸ್ತಿಯನ್ನ ಹೊಂದಿದ್ದಾರಂತೆ. ವರದಿಗಳ ಪ್ರಕಾರ ಈ ಆಸ್ತಿ ಮೌಲ್ಯ ಸುಮಾರು 6 ರಿಂದ 6.5 ಕೋಟಿ. ಇನ್ನು ತೆಲುಗು ಚಿತ್ರರಂಗದ ಸಿನಿಮಾ ಕೆಲಸಗಳು ಹಾಗೆ ಇತರ ವೃತ್ತಿಪರ ಬದ್ಧತೆಗಳಿಗಾಗಿ ಹೈದರಾಬಾದ್ಗೆ ಹೋದಾಗ ಅವರು ಆ ಮನೆಯಲ್ಲಿ ವಾಸಿಸ್ತಾರೆ ಅಂತ ಹೇಳಲಾಗಿದೆ. ಇದರ ಜೊತೆಗೆ ಲಂಡನ್ನಲ್ಲೂ ತ್ರಿಷಾ ವಸತಿ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನೋ ವರದಿಗಳಿದೆ. ಆದರೆ ಅದರ ಬಗ್ಗೆ ನಿಖರವಾದ ಮಾಹಿತಿಯಂತೂ ಇಲ್ಲ. ತ್ರಿಷಾ ಅವರ ಕಾರ್ ಕಲೆಕ್ಷನ್ ಏನ್ ಕಮ್ಮಿ ಇಲ್ಲ. ವರದಿಗಳ ಪ್ರಕಾರ ಅವರ ಬಳಿ ಇರೋ ಐಷಾರಾಮಿ ಕಾರುಗಳ ಒಟ್ಟು ಮೌಲ್ಯವೇ ಸುಮಾರು 3 ರಿಂದ 4 ಕೋಟಿ ಅಂತೆ. ಅವರ ಗ್ಯಾರೇಜ್ನಲ್ಲಿ ಮರ್ಸಿಡಿಸ್ ಬೆನ್ಸ್ ಎಸ್ ಕ್ಲಾಸ್, ಮರ್ಸಿಡಿಸ್ ಬೆನ್ಸ್ ಇ ಕ್ಲಾಸ್, BMW 5 ಸೀರೀಸ್, ರೇಂಜ್ ರೋವರ್ ಎವಾಕ್ ಮತ್ತೆ ಆಡಿ ಸೇರಿದ ಹಾಗೆ ಅನೇಕ ಪ್ರೀಮಿಯಂ ಕಾರುಗಳ ಕಲೆಕ್ಷನ್ ಇದೆ. 2 ದಶಕಗಳಿಗೂ ಹೆಚ್ಚು ಕಾಲದ ಸಿನಿ ಪಯಣದಲ್ಲಿ ತ್ರಿಷಾ ಅನೇಕ ವಾಣಿಜ್ಯ ಯಶಸ್ಸುಗಳನ್ನ ಕಂಡಿದ್ದಾರೆ. ಬ್ಲಾಕ್ ಬಸ್ಟರ್ ಸಿನಿಮಾಗಳಿಂದ ಹಿಡಿದು ವಿಮರ್ಶಕರ ಮೆಚ್ಚುಗೆ ಪಡೆದ ಚಿತ್ರಗಳ ತನಕ ಅನೇಕ ರೀತಿಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾಗಳಿಂದ ಬರೋ ಭರ್ಜರಿ ಸಂಭಾವನೆ, ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಗಳು ಹಾಗೆ ರಿಯಲ್ ಎಸ್ಟೇಟ್ ಹೂಡಿಕೆಗಳು ಅವರ ಸಂಪತ್ತಿನ ಪ್ರಮುಖ ಭಾಗಗಳಾಗಿದೆ ಅಂತ ವರದಿಯಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.